ಆರೋಪಿಗಳ ಬಂಧನಕ್ಕೆ ತೆರಳಿದ್ದಂತಹ PSI ಒಬ್ಬರು ಅಪಘಾತದಲ್ಲಿ ಮೃತಪಟ್ಟಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸೂರ್ಯ ಸಿಟಿಯಲ್ಲಿ ಮೆಹಬೂಬ್ ಅಂತಕ್ಕಂಥವ್ರು PSI. ಸೊ ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಲಾರಿ ಬಂದು ಡಿಕ್ಕಿ ಹೊಡೆದಿದೆ ಅವರಿಗೆ ಅಂತಂದ್ಬಿಟ್ಟು ಗಾಯಗೊಂಡಿದ್ದ ಸಬ್ ಇನ್ಸ್ಪೆಕ್ಟರ್ ಮೆಹಬೂಬ್ ಮೃತಪಟ್ಟಿದ್ದಾರೆ. ವೆರಿ ಅನ್ಫಾರ್ಚುನೇಟ್. ಜೂನ್ 24ನೇ ತಾರೀಕು ನಡೆದಿದ್ದ ಘಟನೆ. ಇವತ್ತು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ತಲಘಟ್ಟಪುರ ಸಬ್ ಇನ್ಸ್ಪೆಕ್ಟರ್ ಮೆಹಬೂಬ್ ಮೃತಪಟ್ಟಿರ್ತಕ್ಕಂಥವ್ರು. ನೋಡಿ, ಅವರು ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ತೆರಳಿದಾಗ ಅವರು ಅಲ್ಲಿ ನೋಡಿ CCTV ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬೈಕನ್ನು ನಿಲ್ಲಿಸಿದ್ದ ವೇಳೆ ಹಿಂದ್ಗಡೆಯಿಂದ ಬಂದು ಲಾರಿ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದರು. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು, PSI ಮೆಹಬೂಬ್ ಅಂತಕ್ಕಂಥವ್ರನ್ನ. ಬಟ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಸೂರ್ಯ ಸಿಟಿ ಬಳಿ ಬೈಕಲ್ಲ, ಕಾರು, ಸೂರ್ಯ ಸಿಟಿ ಬಳಿ ಕಾರ್ ನಿಲ್ಲಿಸಿದ್ರಂತೆ. ಆ ಸಂದರ್ಭದಲ್ಲಿ ಹಿಂಬದಿಯಿಂದ ಲಾರಿಗೆ ಬಂದು ಡಿಕ್ಕಿ ಹೊಡೆದಿದೆ. ಕಾರಿಗೆ ಲಾರಿ ಬಂದು ಡಿಕ್ಕಿ ಹೊಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ. ಮೂರ್ತಿ, ವೆರಿ ಅನ್ಫಾರ್ಚುನೇಟ್, PSI ಒಬ್ಬರನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಆದರೆ ಆ ಲಾರಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ಆಕ್ಸಿಡೆಂಟ್ ಅಂತೀರಾ, ಉದ್ದೇಶಪೂರ್ವಕ ಅಂತ ಏನಾದರೂ ಅನುಮಾನ ಮೂಡ್ತಾ ಇದೆಯಾ? ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಅಂತ? ಅರವಿಂದ್, ನಿಜಕ್ಕೂ ಒಂದ್ ರೀತಿಯ ದುರಂತ ಇದು. ಇವರು ತಲಘಟ್ಟಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಗುಡ್ಡಳ್ಳಿ ಅಂತೇಳಿ, ಇವರು 26ನೇ ತಾರೀಕು ಈ ಗಾಂಜಾ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಅಂತೇಳಿ ಈ ಆನೇಕಲ್ ಭಾಗಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರು ರಸ್ತೆ ಪಕ್ಕ ನಿಲ್ಸ್ಕೊಂಡು ಅದೇನ್ ಕಾಲ್ ಬಂತು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ, ಕಾರ್ನಿಂದ ಕೆಳಗಿಳಿದಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಅತಿ ವೇಗವಾಗಿ ಬಂದಂತಹ ಲಾರಿ ಡಿಕ್ಕಿ ಹೊಡೆದಿದೆ. ಮೊದಲಿಗೆ ಇವ್ರಿಗೆ ಡಿಕ್ಕಿ ಹೊಡೆಯುತ್ತೆ, ಅದಾದ ಬಳಿಕ ಕಾರ್ಗೂ ಕೂಡ ಡಿಕ್ಕಿ ಹೊಡೆಯುತ್ತೆ. ಕಾರು ಮತ್ತೆ ಈ ಲಾರಿಯ ಮಧ್ಯೆ ಸಿಕ್ಕಿ ಒಂದ್ ರೀತಿ ಅಪ್ಪಚ್ಚಿ ಆಗುವ ಸ್ಥಿತಿಯಲ್ಲಿ ಇವರು ಮೆಹಬೂಬ್ ಪತ್ತೆ ಆಗ್ತಾರೆ. ಅದಾದ ಬಳಿಕ ಅನ್ಕಾನ್ಶಿಯಸ್, ದೇಹದ ತುಂಬೆಲ್ಲ ರಕ್ತ ಗಾಯಗಳು. ಹೀಗಾಗಿ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಮೈಬೂಬ್ ಗುಡ್ಡಳ್ಳಿ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ದಾರೆ. ಸದ್ಯ ಈ ಪ್ರಕರಣ ಸಂಬಂಧ ಇಲ್ಲಿಯವರೆಗೂ ಕೂಡ FIR ದಾಖಲು ಮಾಡ್ಕೊಂಡಿಲ್ಲ. ಮತ್ತೆ ಅವತ್ತು ಆಕ್ಸಿಡೆಂಟ್ ಮಾಡಿದಂತ ಲಾರಿ ಚಾಲಕರೇನಿದ್ದಾರೆ, ಆ ಲಾರಿ ಸಮೇತ ಎಸ್ಕೇಪ್ ಆಗಿದ್ದಾರೆ. ಇಷ್ಟಾದ್ರೂ ಕೂಡ ಪೊಲೀಸರು ಆಕ್ಷನ್ ತಗೊಂಡಿಲ್ಲ ಅನ್ನೋ ಮಟ್ಟಿಗೆ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ರಾಜ್ಯವನ್ನ ಕಾಯ್ತಕ್ಕಂತ ಪೊಲೀಸರಿಗೆ ಈ ರೀತಿಯ ದುರ್ಗತಿ ಆದ್ರೆ ಬೇರೆ ಸಾಮಾನ್ಯ ಜನರ ಪಾಡೇನು? ಅವರು ಸಾಕಷ್ಟು ಈ ರೀತಿಯಾದಂತಹ ಪ್ರಕರಣಗಳನ್ನ ನೋಡಿರ್ತಾರೆ. ಅಂತವ್ರಿಗೆ ನ್ಯಾಯ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಯಾರ ಪರ ಪೊಲೀಸರು ನಿಂತಿದ್ದಾರೆ ಅನ್ನೋ ಅನುಮಾನಗಳು ಸಹಜವಾಗಿ ಕಾಡ್ತಿದ್ದಾವೆ. ಸದ್ಯ ಇವತ್ತು ಅವರು ಮೃತಪಟ್ಟಿದ್ದಾರೆ. ಈಗ ಆ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಪ್ರಕ್ರಿಯೆ ನಡೀತಿದೆ. ಸದ್ಯ ಕುಟುಂಬಸ್ಥರು ಇದೀಗ ದೂರನ್ನ ದಾಖಲು ಮಾಡುವ ಕೆಲಸದಲ್ಲಿ ಮುಂದಾಗಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪೊಲೀಸ್ ಇಲಾಖೆನಲ್ಲೇ ಪೊಲೀಸರಿಗೆ ರಕ್ಷಣೆ ಇಲ್ಲ. ಒಂದು ಅಪಘಾತ ಆದಾಗ ಒಂದು FIR ಮಾಡಲ್ಲ, ಆ ಲಾರಿ ಚಾಲಕನನ್ನು ಬಂಧಿಸಲ್ಲ. ಅದೇನಾದ್ರು ಉದ್ದೇಶಪೂರ್ವಕವಾಗಿ ಕೊಂದಿರ್ಬೋದಾ? ಆ ಅನುಮಾನ ಕೂಡ ಮೂಡಬೇಕು. ಏನೂ ಆಗಿಲ್ಲ ಕೆಲಸ.